ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಸಿನಿಮಾ ರಿವ್ಯೂ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲೇ ಒಂದು ಕಾಡುವಂತಹ ಕನ್ನಡ ಸಿನಿಮಾಗಳೇ ಬರ್ತಾ ಇಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇರುವಾಗಲೇ ಈ ಒಂದು ಸಿನಿಮಾ ನನ್ನನ್ನು ಬಹಳವಾಗಿ ಕಾಡ್ತು. ಹಾಗೆಯೇ ಈ ಸಿನಿಮಾ ನೋಡಿದ ಮೇಲೆ ನನಗಾದಂತಹ ಅನುಭವವನ್ನು ನಿಮ್ಮ ಜೊತೆಗೂ ಕೂಡ ಹಂಚ್ಕೊಳ್ಬೇಕು ಅನ್ನಿಸೋ ಹಾಗೆ ಈ ಸಿನಿಮಾ ಕಾಡ್ತು. ಅದೇ ನವೀನ್ ಶಂಕರ್ ಅಭಿನಯದ, ಕುಲದೀಪ್ ಕಾರ್ಯಪ್ಪ ನಿರ್ದೇಶನದ ನೋಡಿದವರು ಏನಂತಾರೆ ಸಿನಿಮಾ. ಸ್ನೇಹಿತರೆ, ನಾವು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹುಟ್ಟಿ ನಮ್ಮ ಲೈಫಲ್ಲಿ ನಾವು ಏನೇನೆಲ್ಲ ಆಗಿದ್ದೀವೋ, ಏನೇನೆಲ್ಲ ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದೀವೋ, ಏನೇನೆಲ್ಲ ಮಾಡ್ತಾ ಇರ್ತೀವೋ, ಮುಂದೆ ಏನೆಲ್ಲ ಮಾಡೋದಕ್ಕೆ ಹೊರಡ್ತೀವೋ, ಒಟ್ಟಾರೆಯಾಗಿ ನಮ್ಮ ಹಿನ್ನೆಲೆ, ಮುಂದಿನ ಗುರಿ ಏನೇನಾಗಿರುತ್ತೋ ಇವುಗಳೆಲ್ಲದರ ಮೇಲೆ ನಮ್ಮನ್ನು ನೋಡಿ ಇನ್ನೊಬ್ಬರು ಏನು ಅಂದ್ಕೊಳ್ತಾರೋ ಅನ್ನುವಂತಹ ಒಂದು ಥಾಟ್, ಒಂದು ಕಾಣದ ಕೈ ಬಹಳ ದಟ್ಟವಾಗಿ ನಮ್ಮ ಜೀವನದ ಮೇಲೆ ಹಿಡಿತವನ್ನು ಸಾಧಿಸಿರುತ್ತೆ, ನಮ್ಮ ಮೇಲೆ ಆವರಿಸ್ಕೊಂಡಿರುತ್ತೆ. ಇದೇ ವಿಷಯವನ್ನು ಈ ಸಿನಿಮಾದಲ್ಲಿ ಟಚ್ ಮಾಡಿದ್ದಾರೆ. ಹುಟ್ಟು ಸಾವು ನಡುವಿನ ಸಿದ್ಧ ಸೂತ್ರಗಳನ್ನು ಮೀರುವಂತಹ ಚಿತ್ರಣ ಈ ಸಿನಿಮಾದಲ್ಲಿ ಇದೆ. ಹಾಗಾಗಿ ಈ ಸಿನಿಮಾ ಎಲ್ಲ ಕಮರ್ಷಿಯಲ್ ಸಿನಿಮಾ ಸಿದ್ಧ ಸೂತ್ರಗಳನ್ನು ಮೀರಿದಂತಹ ಒಂದು ತಾಜಾ ಅನುಭವವನ್ನು ಡೆಫಿನೆಟ್ ಆಗಿ ಕೊಡುತ್ತೆ. ಇಡೀ ಸಿನಿಮಾ ಒಂದು ರೀತಿ ಸ್ಲೋ ಬರ್ನರ್ ಅಂತ ಹೇಳಬಹುದು. ನಿಧಾನವಾಗಿ ನಿಮ್ಮ ಯೋಚನಾ ಲಹರಿಯನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಈ ಸಿನಿಮಾ ಶುರು ಮಾಡುತ್ತೆ. ಚಿತ್ರದ ನಾಯಕ ಸಿದ್ಧಾರ್ಥ್ ಒಂದು ರೀತಿ ಲಾಸ್ಟ್ ಸೋಲ್. ಈಗಷ್ಟೇ ಒಂದು ಲವ್ ಬ್ರೇಕಪ್ ಆಗಿದೆ. ಅದೇ ಗುಂಗಲ್ಲಿ ಮಾಡ್ತಾ ಇರುವಂತಹ ಕೆಲಸದ ಬಗ್ಗೆ ಆಗಲಿ, ಲೈಫ್ ಬಗ್ಗೆ ಆಗಲಿ ಆತನಿಗೆ ಯಾವುದೇ ಆಸಕ್ತಿನೇ ಉಳಿದಿಲ್ಲ. ಹೊಸ ಸಂಬಂಧ ಕಟ್ಟಿಕೊಳ್ಳೋದಕ್ಕೂ ಕೂಡ ಸ್ಟೆಬಿಲಿಟಿ ಇಲ್ಲ. ಬರವಣಿಗೆಯಲ್ಲಿ ಆಸಕ್ತಿ ಇದೆ, ಆದರೆ ಅದು ಕಾರ್ಯಗತ ಆಗೋದಕ್ಕೆ ಸರಿಯಾದ ಕಾಲ ಕೂಡಿ ಬರ್ತಾ ಇಲ್ಲ. ಇದೆಲ್ಲದ್ರ ಜೊತೆಗೆ ಒಂದು ಬ್ಯಾಡ್ ಪಾಸ್ಟ್ ಕೂಡ ಇದೆ. ಅದು ಅವನನ್ನ ಚಿಕ್ಕಂದಿನಿಂದ ಕೂಡ ಕಾಡ್ತಾನೆ ಇದೆ. ಈ ಸಮಯದಲ್ಲಿ ಅವನ ತಂದೆಯ ಸಾವಾಗುತ್ತೆ. ಅದರ ನಂತರ ಸಿದ್ಧಾರ್ಥ್ ಏನು ಮಾಡ್ತಾನೆ, ನೋಡಿದವರು ಏನಂತಾರೆ ಅನ್ನುವಂತಹ ಯೋಚನೆಯಲ್ಲೇ ತನ್ನನ್ನು ತಾನು ಕಳೆದುಕೊಂಡಿರುವಂತಹ ಈತ ಮುಂದೆ ತನ್ನನ್ನು ತಾನು ಕಂಡುಕೊಳ್ತಾನ. ಅವನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದೇ ಮುಂದಿನ ಕಥೆ. ಫಸ್ಟ್ ಹಾಫ್ ಸ್ವಲ್ಪ ತಾಳ್ಮೆಯನ್ನು ಬಿಡುತ್ತೆ. ಹಾಗಂತ ಅದು ತುಂಬ ದೊಡ್ಡ ಸಮಸ್ಯೆ ಅಂತ ನಾನು ಹೇಳ್ತಾ ಇಲ್ಲ. ಇಡೀ ಸಿನಿಮಾ ಮುಗಿದ ಮೇಲೆ ಈ ಸಿನಿಮಾದ ಮೂಡ್ಗೆ ಸೆಟ್ ಆಗಲಿಕ್ಕೆ ಅಷ್ಟು ಸ್ಲೋ ಪೇಸ್ ಫಸ್ಟ್ ಹಾಫ್ ಬೇಕಿತ್ತು ಅಂತ ನನಗನ್ನಿಸ್ತು. ಇಂಟರ್ವಲ್ಗೂ ಮುನ್ನ ಬರುವಂತಹ ಒಂದು ಸಣ್ಣ ಹಳ್ಳಿಯ ಕುರಿಕಾಯೋ ಹುಡುಗನ ಜೊತೆ ಆಗುವಂತಹ ಒಡನಾಟ ಪ್ಲಸ್ ಡೈಲಾಗ್ಸ್ ಎಕ್ಸ್ಚೇಂಜ್ ಚೆನ್ನಾಗಿತ್ತು. ಚಿತ್ರದ ಸೆಕೆಂಡ್ ಹಾಫ್ನಲ್ಲಿ ನಾಡಿಯಾ ಪಾತ್ರ ಪ್ಲೇಡ್ ಬೈ ಅಪೂರ್ವ ಭಾರದ್ವಾಜ್ ಇಂಟ್ರೊಡ್ಯೂಸ್ ಆಗುತ್ತೆ. ಅಲ್ಲಿಂದ ಸಿದ್ಧಾರ್ಥ್ನ ಇನ್ನೊಂದು ಜರ್ನಿ ಶುರುವಾಗುತ್ತೆ. ಪ್ರೀ ಕ್ಲೈಮ್ಯಾಕ್ಸ್ನಲ್ಲಿ ಪದ್ಮಾವತಿ ರಾವ್ ಅವರ ಪಾತ್ರ ಬರುತ್ತೆ. ಗೀತಾ, ನೋಡಿ ಸ್ವಾಮಿ ನಾವಿರೋದು ಹೀಗೆ ಸಿನಿಮಾಗಳ ಮೂಲಕ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವ ಪದ್ಮಾವತಿ ರಾವ್ ಒಂದೊಳ್ಳೆ ಕಂಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಯಾರು ಅಷ್ಟಾಗಿ ಊಹಿಸದ ಒಂದು ಮನೋಜ್ಞವಾದಂತಹ ಕ್ಲೋಜರ್ ಈ ಸಿನಿಮಾಗೆ ಅವರಿಂದ ಸಿಕ್ಕಿದೆ. ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಕನ್ನಡದಲ್ಲಿ ಸ್ಲೈಸ್ ಆಫ್ ಲೈಫ್ ಫಿಲಮ್ಸ್ ಬರಲ್ಲ ಅನ್ನುವಂತಹ ಕೊರತೆಯನ್ನು ಈ ಸಿನಿಮಾ ನೀಗಿಸಿದೆ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದರೆ ನವೀನ್ ಶಂಕರ್ ಬಗ್ಗೆ ಎರಡು ಮಾತೇ ಇಲ್ಲ. ಒಬ್ಬ ಹಾರ್ಟ್ ಬ್ರೋಕನ್ ವೆಬ್ ಡಿಸೈನರ್ ಆಗಿ ಅಕ್ಷರಶಃ ಪಾತ್ರದಲ್ಲಿ ಅವರು ಜೀವಿಸಿದ್ದಾರೆ. ಒಬ್ಬ ನಟ ತನ್ನೆಲ್ಲ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನು ಬದಿಗೊತ್ತಿ ಕೇವಲ ಒಂದು ಕಥೆಯ, ಒಂದು ಸಿನಿಮಾದ ನಿರೂಪಣೆಯ ಭಾಗವಾದಾಗ ಮಾತ್ರ ಆತ ಒಬ್ಬ ಅದ್ಭುತವಾದಂತಹ ನಟ ಅಂತ ಅನ್ನಿಸಿಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಂತಹ ಸಿನಿಮಾಗಳಲ್ಲಿ ಕಥೆ ಮತ್ತು ಸ್ಕ್ರಿಪ್ಟೇ ಹೀರೋ ಆಗಿರುತ್ತೆ. ಪ್ರತಿ ಸಿನಿಮಾದಲ್ಲೂ ನವೀನ್ ಶಂಕರ್ ಅದ್ಭುತ ನಟನಾಗುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ. ಇದರಲ್ಲೂ ಕೂಡ ಅದೇ ಮಾಡಿದ್ದಾರೆ. ಕಥಾವಸ್ತುವನ್ನೇ ಹೀರೋ ಮಾಡಿ ತಾವು ಕಥೆಯ ಭಾಗವೇ ಆಗಿ ಹೋಗಿದ್ದಾರೆ. ಫಿಸಿಕಲಿ ಮತ್ತು ಮೆಂಟಲಿ ಅವರು ಮಾಡಿಕೊಂಡಿರುವಂತಹ ಟ್ರಾನ್ಸ್ಫಾರ್ಮೇಷನ್ಗೆ ಒಂದು ಕುಡೋಸ್ ಹೇಳಲೇಬೇಕು. ಇನ್ನು ನವೀನ್ ಶಂಕರ್ ಅವರನ್ನು ಹೊರತುಪಡಿಸಿ ಚಿತ್ರದ ಫಸ್ಟ್ ಹಾಫ್ನಲ್ಲಿ ಬರುವಂತಹ ಐರಾ ಕೃಷ್ಣ ಅವರ ಪಾತ್ರ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕಡಿಮೆ ಸಮಯ ಇದ್ದರೂ ಕೂಡ ನೆನಪಲ್ಲಿ ಉಳ್ಕೋತಾರೆ. ಸೆಕೆಂಡ್ ಹಾಫಲ್ಲಿ ಬರುವಂತಹ ಅಪೂರ್ವ ಭಾರದ್ವಾಜ್ ಹೆಸರೇ ಹೇಳ್ದೇನೆ ಪಾತ್ರವಾಗಿ ಇಷ್ಟ ಆಗ್ತಾರೆ. ಅಪೂರ್ವ ಮತ್ತು ನವೀನ್ ಶಂಕರ್ ನಡುವಿನ ಸೀ ಶೋರ್ನಲ್ಲಿ ಲಾಂಗ್ ವಾಕ್ ಮಾಡ್ತಾ ಡೈಲಾಗ್ ಎಕ್ಸ್ಚೇಂಜ್ ಆಗುವಂತಹ ಒಂದು 7 to 8 minutes ಕಂಟಿನ್ಯೂಸ್ ಶಾಟ್ ಇದೆ. ಅದರಲ್ಲಿ ಅಪೂರ್ವ ಅವರ ಡಿಕ್ಷನ್, ಅವರು ಪರ್ಫಾರ್ಮ್ ಮಾಡಿರುವಂತಹ ರೀತಿ ಎಲ್ಲವೂ ನೈಜತೆಯಿಂದ ಕೂಡಿತ್ತು. ಕನ್ನಡದಲ್ಲೂ ನೈಜವಾಗಿ ಸೊಗಸಾಗಿ ನಟಿಸುವಂತಹ ನಟಿಯರಿದ್ದಾರೆ. ಅವರನ್ನು ಗುರುತಿಸಿ ಸಿನಿಮಾದಲ್ಲಿ ಅವಕಾಶ ಕೊಡುವಂತಹ ಪದ್ಧತಿ ಕಂಟಿನ್ಯೂಸ್ ಆಗಿ ಆಗಬೇಕು ಅಂತ ಇವರನ್ನು ನೋಡಿ, ಇವರ ಪಾತ್ರವನ್ನು ನೋಡಿ ನನಗನ್ನಿಸ್ತು. ಚಿತ್ರದ ಪ್ರೀ ಕ್ಲೈಮ್ಯಾಕ್ಸ್ನಲ್ಲಿ ನವೀನ್ ಶಂಕರ್ ಮತ್ತು ಪದ್ಮಾವತಿ ರಾವ್ ಅವರ ಜುಗಲ್ಬಂದಿ ಕಣ್ಣಿಗೆ ಮತ್ತು ಮನಸ್ಸಿಗೆ ಮುದ ಕೊಡ್ತು. ಓವರ್ ಆಲ್ ಒಂದು ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಈ ಸಿನಿಮಾ ನನಗೆ ಕೊಡ್ತು. ಬದುಕಿನ ಜಂಜಾಟದಲ್ಲಿ ನಮ್ಮನ್ನು ನಾವೇ ಹುಡುಕಿಕೊಳ್ಳೋದನ್ನು ನಾವು ಮರೆತುಬಿಟ್ಟಿದ್ದೀವಿ ಅನ್ನೋದನ್ನು ಈ ಸಿನಿಮಾ ಜ್ಞಾಪಿಸ್ತು. ಲೈಫಲ್ಲಿ ಎಷ್ಟೆಲ್ಲ ಪಾಸಿಬಿಲಿಟೀಸ್ ಇದೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋದೇ ಬಿಟ್ಟುಬಿಟ್ರೆ ಅದಕ್ಕಿಂತ ದೊಡ್ಡ ಲಾಸ್ ಇಲ್ಲ ಅನ್ನೋದನ್ನು ಈ ಸಿನಿಮಾ ನಿರೂಪಿಸ್ತು.
ಇನ್ನು ಚಿತ್ರಕ್ಕೆ ಕಥೆ, ಸ್ಕ್ರೀನ್ ಪ್ಲೇ ಬರೆದು ನಿರ್ದೇಶನ ಮಾಡಿರುವಂತಹ ಕುಲದೀಪ್ ಕಾರ್ಯಪ್ಪ ಅವರ ನರೇಟಿವ್ ಸ್ಟೈಲ್ ಚೆನ್ನಾಗಿದೆ. ಕಥಾವಸ್ತುವಿನಲ್ಲಿ ಇರುವಂತಹ ನೈಜತೆ ಇಷ್ಟ ಆಯಿತು. ಎಲ್ಲ ಪಾತ್ರಗಳಿಗೂ ನೈಜತೆಯ ಸ್ಪರ್ಶ ಕೊಟ್ಟಿದ್ದು, ಕಥೆಯ ಚೌಕಟ್ಟಿನ ಒಳಗಡೆನೆ ಮಾಡಿರುವಂತಹ ಕೆಲವೊಂದಷ್ಟು ಕ್ರಿಯೇಟಿವ್ ಎಕ್ಸ್ಪೆರಿಮೆಂಟ್ಸ್ಗಳು ಇಂಪ್ರೆಸಿವ್ ಆಗಿತ್ತು. ಮುಂದಿನ ದಿನಗಳಲ್ಲಿ ಇವರಿಂದ ಒಂದೊಳ್ಳೆ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕೂಡ ನನಗನ್ನಿಸ್ತು. ಇನ್ನು ಕಥೆಗೆ ಪೂರಕವಾಗಿ ಸಂಗೀತ ಮತ್ತು ಛಾಯಾಗ್ರಹಣ ಎಲ್ಲವೂ ಕೂಡ ವರ್ಕ್ ಆಗಿದೆ. ಓವರಾಲ್ ಆಗಿ ಹೇಳಬೇಕು ಅಂತಂದ್ರೆ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಇರುವಂತಹ ಒಂದೊಳ್ಳೆ ಫೀಲ್ ಗುಡ್ ಮೂವಿ ಇದು ಅಂತ ಹೇಳಬಹುದು. ಹ್ಯಾವಿಂಗ್ ಸೆಡ್ ದಟ್ ದಿಸ್ ಸಿನಿಮಾ ಇಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ. ಎಸ್ಪೆಷಲಿ ಈ ಕಮರ್ಷಿಯಲ್ ಸಿದ್ಧ ಸೂತ್ರಗಳನ್ನು ಹೊಂದಿರುವಂತಹ ಸಿನಿಮಾಗಳನ್ನು ನೋಡಿ ಇಷ್ಟಪಡುವಂತಹ ಸಿನಿಮಾ ಪ್ರೇಕ್ಷಕರಿಗೆ ಈ ಸಿನಿಮಾ ಇಷ್ಟ ಆಗದೇನೂ ಇರಬಹುದು. ಅದರಲ್ಲೂ ನೋಡಿದವರು ಏನಂತಾರೋ ಅನ್ನೋದರಲ್ಲೇ ಜೀವನ ಮಾಡ್ತಾ ಇರೋರಿಗಂತೂ ಈ ಸಿನಿಮಾ ರುಚಿಸಲ್ಲ. ಆದರೂ ನೋಡಿದವರು ಎಂಥ ಬೇಕಿದ್ರು ಅಂದ್ಕೊಳ್ಳಿ ಮಾರ್ರೆ, ನೀವು ಈ ಸಿನಿಮಾನ ಮಿಸ್ ಮಾಡದೆ ಒಮ್ಮೆ ನೋಡಿ. ಬಹುಶಃ ನಿಮಗೂ ಯಾರು ಏನಾದರೂ ಅಂದ್ಕೊಳ್ಳಿ, ನನಗೆ ಬೇಕಾದ ಹಾಗೇನೆ ಬದುಕ್ತೀನಿ ಅನ್ನುವಂತಹ ರಿಯಲೈಸೇಷನ್ ಆದರೂ ಆಗಬಹುದು. ಸ್ನೇಹಿತರೆ, ಇದನ್ನೆಲ್ಲ ಹೊರತುಪಡಿಸಿದ್ರೆ ಕೆಲವೊಂದಷ್ಟು ಫ್ಲಾಸ್ ಈ ಸಿನಿಮಾದಲ್ಲಿ ಇದೆ. ಬಟ್ ಅದೆಲ್ಲ ಮೈನ್ಯೂಟ್ ಫ್ಲಾಸ್. ನರೇಟಿವ್ ಸ್ಟೈಲಿಂದ ಹಿಡಿದು ಚಿತ್ರದ ಒಂದು ಕಥಾ ವಸ್ತುವಿನಿಂದ ಹಿಡಿದು ಸಾಕಷ್ಟು ಈ ಸಿನಿಮಾದಲ್ಲಿ ತುಂಬಾ ಹೊಸ ಪ್ರಯೋಗಗಳಾಗಿದೆ. ಈ ಸಿನಿಮಾನೇ ಒಂದು ಪ್ರಯೋಗ ಅಂತಲೇ ಹೇಳಬಹುದು. ಸ್ಲೈಸ್ ಆಫ್ ಲೈಫ್ ಫಿಲಮ್ಸ್ ಕನ್ನಡದಲ್ಲಿ ಬರೋದು ತುಂಬ ಕಡಿಮೆ. ಆ ಒಂದು ಜಾನರ್ಗೆ ಸೇರುವಂತಹ ಸಿನಿಮಾ ಇದಾಗಿರುತ್ತೆ. ಅಫ್ಕೋರ್ಸ್ ನಾನು ಆಗಲೇ ಹೇಳಿದಾಗೆ ಈ ಸಿನಿಮಾ ಒಂದು ಸ್ಲೋ ಬರ್ನರ್. ಇದು ಎಲ್ಲರ ಕಪ್ ಆಫ್ ಟೀ ಅಲ್ಲ. ಬಟ್ ಈ ರೀತಿಯ ಸಿನಿಮಾಗಳು ಕೂಡ ಕ್ವಾಲಿಟಿ ಸಿನಿಮಾಗಳು ಬರೋದಕ್ಕೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾದಲ್ಲಿ ಎಕ್ಸ್ಪೆರಿಮೆಂಟ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿಯ ಸಿನಿಮಾಗಳನ್ನು ನಾವು ನೋಡಿ ಅದನ್ನು ಪ್ರೋತ್ಸಾಹ ಕೊಡೋದ್ರಿಂದ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಕನ್ನಡದಲ್ಲೂ ಬರುತ್ತೆ ಅಂತ ನಾವು ಕನ್ನಡ ಪ್ರೇಕ್ಷಕರಾಗಿ ಸಾಬೀತುಪಡಿಸಿದಂತೆ ಆಗುತ್ತೆ. ಸ್ನೇಹಿತರೆ, ನೋಡಿದವರು ಏನಂತಾರೆ ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಧನ್ಯವಾದಗಳು.